ಕಾಕ್ಟೇಲ್ ಕೊಡೋ ಕಿಕ್ಕಿಂತ ಜಾಸ್ತಿ ಕಿಕ್ ಕೊಡೋದು ಯಾವ್ದು ಗೊತ್ತಾ? ಹುಡುಗಿ. ಎಕ್ಸ್ಕ್ಯೂಸ್ ಮೀ. ಹಲೋ, ನಿಮ್ಮನ್ನೇ. ಏನು? ನಿಮ್ಮಿಂದ ಒಂದು ಸ್ಮಾಲ್ ಹೆಲ್ಪ್ ಬೇಕಿತ್ತು. ಏನ್ ಹೆಲ್ಪು? ಹೊಡೆಯಲ್ಲ ಅಂದ್ರೆ ಹೇಳ್ತೀನಿ. ಅದ್ ನೀವ್ ಕೇಳೋ ಹೆಲ್ಪ್ ಮೇಲೆ ಡಿಸೈಡ್ ಆಗಿರುತ್ತೆ. ಏನು ಅಂತ ಹೇಳಿ. ಅದು ಹೆದ್ರಬೇಡ್ರಿ, ಅದ್ ಏನ್ ಹೆಲ್ಪ್ ಅಂತ ಹೇಳಿ. ಕೆನ್ನೆ ಮೇಲೆ ಒಂದು ಕಿಸ್ ಕೊಡ್ತೀರಾ? ಚಪ್ಲಿ ಕಿತ್ತೋಗುತ್ತೆ ಲೋಫರ್. ಏನೋ ಅನ್ಕೊಂಡಿದ್ಯಾ ನನ್ನನ್ನ? ರೀ ತಪ್ಪು ತಿಳ್ಕೊಬೇಡಿ, 1 ನಿಮಿಷ ನಾನು ಹೇಳೋದನ್ನ ಕೇಳ್ರಿ. ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿಮ್ಗೆ? ಫೋನಲ್ಲಿ ಕರೆನ್ಸಿ ಇಲ್ಲ, ಕಾಲ್ ಮಾಡಕ್ಕೆ ಫೋನ್ ಕೇಳ್ತೀರಾ? ಇಲ್ಲ ಪರ್ಸ್ ಮಿಸ್ ಆಗಿದೆ, ಬಸ್ ಟಿಕೆಟ್ಗೆ ದುಡ್ಡು ಕೇಳ್ತೀರಾ ಅನ್ಕೊಂಡ್ರೆ ಕಿಸ್ ಕೇಳ್ತಿದ್ದೀರಾ? ನಿಮ್ಮಂತವ್ರನ್ನೆಲ್ಲ ಒದ್ದು ಒಳಗ್ ಹಾಕ್ಬೇಕು, ಅವಾಗ್ಲೇ ಬುದ್ಧಿ ಬರೋದು. ಫ್ಯೂಚರ್ ಅಲ್ಲಿ ದೊಡ್ಡ ಸ್ಟಾರ್ ಆಗೋನು ಅಷ್ಟ್ ಬೇಗ ಅಂತ ಕೆಲ್ಸ ಮಾಡ್ಬಿಡಿ. ಆಹಾ, ಇಷ್ಟು ಸಣ್ಣ ಬುದ್ಧಿ ಇರೋರೆಲ್ಲ ಸ್ಟಾರ್ ಆಗೋಗ್ಬಿಟ್ರೆ ನಮ್ಮಂತ ಹೆಣ್ಮಕ್ಳು ಕತೆ ಅಷ್ಟೇ. ನೋಡೋಕೆ ಲಕ್ಷಣ ಇದ್ರೆ ಸಾಲ್ದು, ಸ್ವಲ್ಪ ಬುದ್ಧಿನೂ ನೆಟ್ಟಿಗಿಟ್ಕೊಳ್ಳಿ. ರೀ, ನಾನ್ ತುಂಬಾ ಒಳ್ಳೆ ಹುಡ್ಗ ಕಣ್ರಿ, ನೀವೇ ನನ್ ತಪ್ಪ ತಿಳ್ಕೊತಿದ್ರ. ಹೌದೌದು, ಕೆನ್ನೆ ಮೇಲೆ ಬರೆ ಬರೋ ತರ ಯಾರೋ ಬಾರ್ಸಿರೋ ನೋಡಿದ್ರೇನೆ ಗೊತ್ತಾಗುತ್ತೆ ನೀವ್ ಎಷ್ಟು ಒಳ್ಳೆಯವರು ಅಂತ. ನನ್ನ ಕೇಳ್ದಂಗೆ ಇನ್ಯಾರ ಹತ್ರನೋ ಕೇಳಿರ್ತೀರಾ, ಸರಿಯಾಗಿ ಕೊಟ್ಟಿರ್ತಾರೆ ಅಲ್ವಾ? ರೀ, ಇದು ಹುಡುಗಿ ಕೊಟ್ಟಿದ್ದಲ್ಲ, ಪ್ರೊಡ್ಯೂಸರ್ ಕೊಟ್ಟಿದ್ದು. ಪ್ರೊಡ್ಯೂಸರಾ? ಹಲೋ. ಏನ ಮಗ, ಕುಡ್ದು ಫುಲ್ ಟೈಟ್ ಆಗಿ ಮಲಗಿದ್ಯಾ? ನಿಂಗೇನ್ ಗೊತ್ತಾಯ್ತಾ? ನೀನ್ ಎಚ್ಚರ ಇದ್ರೆ ರಿಂಗ್ ಆಗೋ ಮುಂಚೆನೆ ಫೋನ್ ರಿಸೀವ್ ಮಾಡ್ತಿದ್ದೆ. ಕುಡಿದ್ ಮಲ್ಕೊಂಡ್ರೆ ಕಿಮ್ ಬಂದ್ ಬಾಂಬ್ ಹಾಕಿದ್ರು ಅಲ್ಲಾಡಲ್ವಲ್ಲ, ಅದಕ್ಕೆ ಕೇಳ್ದೆ. ಅಷ್ಟ್ ಅರ್ಜೆಂಟ್ ಆಗಿ ಕಾಲ್ ಮಾಡೋದೇನಿತ್ತಾ? ನೀನ್ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದಲ್ಲ, ಆ ಪಿಕ್ಚರ್ ಇಂದ ನೀನ್ ಔಟ್. ಏನು? ಏನೇನು ನಿನ್ಗ ಆಗ್ಬೇಕಾಗಿದ್ದೆ ಬಿಡು. 10 ಜನ ಪ್ರೊಡ್ಯೂಸರ್ನ ಡೈರೆಕ್ಟರ್ನ ಒಂದೇ ಸಲ ಚಾನ್ಸ್ ಕೇಳ್ಕೊಂಡು ಹೋಗ್ತೀಯಾ? ಅವ್ರಲ್ಲಿ ಒಬ್ರು ಪಾಸಿಟಿವ್ ಆಗಿ ಮಾತಾಡಿದ್ರೆ ಇನ್ನೊಬ್ರು ಮರ್ತೋಗ್ತೀಯ. ನಿನ್ನ ಹೀರೋ ಅಂತ ಸೆಲೆಕ್ಟ್ ಮಾಡಿದ ಪ್ರೊಡ್ಯೂಸರ್ಗೆ ನಿನ್ ಮೇಲೆ ಯಾವ ವಿಷಯಕ್ಕೆ ಕೋಪ ಬಂತೋ ಏನೋ, ನಿನ್ ಪ್ಲೇಸ್ ಅಲ್ಲಿ ಬೇರೆಯವ್ರನ್ನ ತಂದು ಕೂರ್ಸಿದ್ದಾರೆ. ಯಾಕೆಂತ ನೀನೇ ಹೋಗಿ ಕೇಳು. ಸರ್, ನಿಮ್ ಸಿನಿಮಾದಿಂದ ನಾನು ತೆಗ್ದಾಕಿದ್ರಂತೆ, ಯಾಕೆ ಸರ್? ಏಯ್, ಏನು ಅವಾಜ್ ಆಗ್ತೀಯಾ? ಅಯ್ಯೋ, ಅವಾಜ್ ಹಾಕೋಷ್ಟು ದೊಡ್ಡ ನನ್ನಲ್ಲ ಸರ್. ನಾನೇನ್ ತಪ್ಪು ಮಾಡ್ದೆ ಅಂತ ನಿಮ್ ಸಿನಿಮಾದಿಂದ ತೆಗ್ದಾಕಿದ್ರಿ? ಎಲ್ಲದಕ್ಕೂ ರೀಸನ್ ಹೇಳಕ್ಕಾಗಲ್ಲ. ಅವತ್ತು ಸೆಲೆಕ್ಟ್ ಮಾಡಿದೆ, ಇವತ್ತು ಬೇಡ ಅನಿಸ್ತು, ರಿಜೆಕ್ಟ್ ಮಾಡಿದೆ. ಸರ್, ಆಡಿಷನ್ ಅಲ್ಲಿ ಅಷ್ಟು ಜನರ ಮುಂದೆ ಹೀರೋ ಅಂತ ಸೆಲೆಕ್ಟ್ ಮಾಡಿದ್ರಿ, ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ಏಯ್, ಸುಮ್ನೆ ಹೋಗೋ ನೀನು. ಸರ್ ಪ್ಲೀಸ್ ಸರ್, ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ಹೇಳೋ. ಓ, ನೀವು ಸಿನಿಮಾದವ್ರಾ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲ, ಫಸ್ಟ್ ಟೈಮ್ ಒಂದ್ ಹುಡ್ಗಿನ್ ನೋಡಿ ಇಷ್ಟ ಆದ್ರೆ ಹತ್ರ ಬಂದ ಐ ಲವ್ ಯು ಅಂತಾರೆ. ನೀವೇನ್ರಿ ಕಿಸ್ ಕೇಳ್ತಿದ್ದೀರಾ? ಮುಖಾಮೂತಿ ಗೊತ್ತಿಲ್ದವನ್ಗೆ ಕಿಸ್ ಕೊಡ್ತೀನಿ ಅಂತ ಹೇಗ್ರಿ ಅನ್ಕೊಂಡ್ರಿ? ಐ ಲವ್ ಯು ಅಂತ ಹೇಳಿದ್ರೆ ಒಪ್ಕೋತಿದ್ರಾ? ಟೈಮ್ ಕೊಡಿ, ಥಿಂಕ್ ಮಾಡಿ ಹೇಳ್ತೀನಿ ಅಂತಿದ್ದೆ. ನೀವೇನೇನೋ ಆಸೆ ಹುಟ್ಟಿಸ್ಬಿಡ್ರಿ, ಎದೆ ಬಡ್ತಾ ಜಾಸ್ತಿ ಆಗಿ ಎದೆ ಒಡೆದೋದ್ರ ಕಷ್ಟ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ ಮಾತ್ಗಷ್ಟೇ ಅಂದಿದ್ದು, ನೀವ್ ಏನೇನೋ ಕನ್ಸ್ಗಳೆಲ್ಲ ಕಾಣ್ಬೇಡಿ. ಒಂದ್ ಓಪನ್ ಆಗಿ ಕೇಳ್ತೀನಿ, ಆನ್ಸರ್ ಮಾಡಿ. ನಾನ್ ಇಷ್ಟ ಇರ್ಲಿಲ್ಲ ಅಂದಿದ್ರೆ ನೀವ್ಯಾಕ್ರಿ ಕಿಸ್ ಕೇಳ್ತಿದ್ರಿ? ಪ್ರೊಡ್ಯೂಸರ್ ಹೊಡೆದ್ಮೇಲೆ ಏನಾಯ್ತು ಗೊತ್ತಾ? ನಂಗೆ ಕೋಪ ಬೇಗ ಇಳಿಬೇಕಂದ್ರೆ ತಕ್ಷಣ ನಾನು ಏನಾದ್ರೂ ತಿನ್ಬೇಕು, ಇಲ್ಲ ಅಂದ್ರೆ ಸುಸ್ತಾಗೋವರೆಗೂ ಓಡ್ಬೇಕು. ಏನಾದ್ರೂ ತಿನ್ನೋಣ ಅಂದ್ರೆ ಅಲ್ಲಿ ಏನು ಇರ್ಲಿಲ್ಲ, ಅದಕ್ಕೆ ಸುಸ್ತಾಗೋವರೆಗೂ ಓಡ್ ಬಂದೆ. ಹೇಳ, ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ ಆಡಿಷನ್ ಹೋದ್ರೆ ಆಲ್ಟರ್ನೇಟ್ ನಂಬರ್ ನನ್ ಕೊಡ್ಬೇಡ ಅಂತ. ನೀನ್ ಫೋನ್ ತೆಗಿತಾ ಇಲ್ಲ ಅಂತ ರಿಯಾಲಿಟಿ ಶೋ ನನಗ್ ಫೋನ್ ಮಾಡಿ ತಲೆ ತಿಂತಿದ್ದಾರೆ.
ನೀನೇನೋ ಶೋಗ್ ಸೆಲೆಕ್ಟ್ ಆಗಿದೆಯಂತೆ, ಹೋಗಿ ಮೀಟ್ ಮಾಡ್ಕೊಂಡ್ ಬಾ. ವಿಕ್ರಮ್, ನಮ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ನಿಮ್ಗೆ ಎಲ್ಲಾ ಕ್ವಾಲಿಟೀಸ್ ಇದೆ ಅಂತ ಡಿಸೈಡ್ ಮಾಡಿ ನಮ್ ಟೀಮ್ ನಿಮ್ಮನ್ನ ಫೈನಲ್ ಕಂಟೆಸ್ಟೆಂಟ್ ಲಿಸ್ಟ್ಗೆ ಸೆಲೆಕ್ಟ್ ಮಾಡಿದೆ. ಥ್ಯಾಂಕ್ ಯು ಸರ್. ಬಟ್ ವೇಟ್, ನಿಮ್ ಹೆಸರು ಮಾತ್ರ ಲಿಸ್ಟ್ ಅಲ್ಲಿ ಇದೆ. ಕಂಟೆಸ್ಟೆಂಟ್ ಆಗಿ ನೀವು ಶೋ ಒಳಗಡೆ ಬರಬೇಕು ಅಂದ್ರೆ ಒಂದ್ ಟಾಸ್ಕ್ ನ ಗೆಲ್ಬೇಕಾಗತ್ತೆ. ಟಾಸ್ಕ್ ಕೊಟ್ರೆ ಮಾಡ್ತೀರಾ? ಶೋ ಸ್ಟಾರ್ಟ್ ಆಗೋ ಮೊದಲೇ ಟಾಸ್ಕಾ? ಕ್ರೇಜಿ ಆಗಿದೆ ಸರ್. ಏನ್ ಟಾಸ್ಕ್ ಹೇಳಿ, ಮಾಡ್ತೀನಿ. ವೆರಿ ಸಿಂಪಲ್ ಟಾಸ್ಕ್. ನಿಮ್ಗೆ ಪರಿಚಯನೇ ಇಲ್ದೇ ಇರುವಂತ ಹುಡುಗಿರ ಹತ್ರ ಹೋಗಿ ಕೆನ್ನೆ ಮೇಲೆ ಒಂದ್ ಕಿಸ್ ತಗೊಂಡು ಅದರ ಸೆಲ್ಫಿನ ನಮಗೆ ಕಳ್ಸಿಕೊಡ್ಬೇಕು. ಜೊತೆಗೆ ಅದನ್ನ ಟೆಲಿಕಾಸ್ಟ್ ಮಾಡಕ್ಕೆ ನೋ ಅಬ್ಜೆಕ್ಷನ್ ವಿಡಿಯೋ ಕೂಡ ಅವರಿಂದ ರೆಕಾರ್ಡ್ ಮಾಡಿಸ್ಕೋಬೇಕು. ಅಷ್ಟೇ ತಾನೆ, ಮಾಡ್ತೀನಿ ಸರ್. ಇದರಲ್ಲಿ ಒಂದ್ ಸ್ಮಾಲ್ ಟ್ವಿಸ್ಟ್ ಇದೆ. ಬರೀ ಒಂದ್ ಹುಡುಗಿ ಹತ್ರ ಕೆನ್ನೆ ಮೇಲೆ ಕಿಸ್ ತಗೊಂಡ್ ಬರೋದಲ್ಲ, ಕಂಟೆಸ್ಟೆಂಟ್ ಲಿಸ್ಟ್ ಇರೋ ಪ್ರತಿಯೊಬ್ಬರಿಗೂ ಇದೇ ಟಾಸ್ಕ್ ಇರುತ್ತೆ. ಯಾರು ಎಷ್ಟ್ ಕಿಸ್ ತಗೋತಾರೆ ಅನ್ನೋದ್ರ ಮೇಲೆ ನಿಮಗ್ ಶೋಗೆ ಎಂಟ್ರಿ ಇರುತ್ತೆ. ಅದಕ್ಕೆ ನಾನ್ ಕಿಸ್ ಕೊಡ್ಬೇಕಾ? ನೋ, ನಾನ್ ಕೊಡಲ್ಲ. ಬೇರೆ ಯಾರ ಹತ್ರ ಆದ್ರೂ ಟ್ರೈ ಮಾಡಿ. ಅದು ಟ್ರೈ ಮಾಡಾಯ್ತು ಕಣ್ರಿ. ಎಕ್ಸ್ಕ್ಯೂಸ್ ಮೀ, ಎಸ್. ಇಫ್ ಯು ಡೋಂಟ್ ಮೈಂಡ್, ಕೆನ್ನೆ ಮೇಲೆ ಒಂದು ಕಿಸ್ ಕೊಡ್ತೀರಾ? ಪ್ಲೀಸ್ ರೀ, ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ರಿ. ಒಂದೇ ಒಂದ್ ಮುತ್ ಕೊಡ್ರಿ. ಏಯ್, ಹೋಗಿ ಇಲ್ಲಿಂದ. ರೀ ಪ್ಲೀಸ್. ನಂಗೆ ಇವೆಲ್ಲ ಇಷ್ಟ ಆಗಲ್ಲ. ಈ ಸಿನಿಮಾ ಆಸೆ ಪಕ್ಕಕ್ಕಿಟ್ಟು ಈ ಟಿವಿ ಶೋನ ಟ್ರೈ ಮಾಡಿದೆ. ಅವ್ರೇನೋ ಚಾನ್ಸ್ ಕೊಟ್ರು, ಜೊತೆಗೆ ಫಿಟ್ಟಿಂಗ್ ಇಟ್ರು. ನನ್ ಡ್ರೀಮ್ಸ್ ನಿಮ್ಮಿಂದನೇ ಶುರು ಆಗುತ್ತೆ ಅನ್ಸುತ್ತೆ. ಒಂದೇ ಒಂದ್ ಮುತ್ ಕೊಡ್ರಿ. ಅದು ಭಯ ಆಗ್ತಾ ಇದೆ. ನೀವು ಲೇಟ್ ಮಾಡಿದಷ್ಟು ಭಯ ಜಾಸ್ತಿ ಆಗುತ್ತೆ. ಯಾರಾದ್ರೂ ಬರೋಷ್ಟರಲ್ಲಿ ಕೊಟ್ಬಿಡ್ರಿ. ನಿಮ್ಮ ನೋಡಿದ್ರೆ ಪಾಪ ಅನಿಸ್ತಿದೆ, ಅದಕ್ಕಷ್ಟೇ ಕೊಡ್ತೀನಿ. ಇದ್ರಲ್ಲಿ ಬೇರೇನು ಕೆಟ್ಟ ಉದ್ದೇಶ ಇರಲ್ಲ, ಆಯ್ತಾ? ಆಮೇಲೆ ಇದೇ ನೆಪ ಇಟ್ಕೊಂಡು ನನ್ ಹಿಂದೆ ಎಲ್ಲ ಬರ್ಬಾರ್ದು. ಸರಿ, ಬೇಗ ತಿರ್ಗಿ. ಯಾರಾದ್ರೂ ನೋಡಿದ್ರೆ ಕಷ್ಟ. ರೀ 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 ನಿಂತ್ಕೊಳ್ರಿ, ಪ್ಲೀಸ್ ನಿಂತ್ಕೊಳ್ರಿ. ಕಿಸ್ ತೊಗೊಂಡಿದ್ ಪ್ರೂಫ್ಗೆ ಫೋಟೋಸ್ ಕೊಡಿ ಅಂತ ಚಾನಲ್ ಅವ್ರು ಹೇಳಿದಾರೆ. ಅದಕ್ಕೆ ಫೋಟೋಸ್ ತೆಗಿಯಕ್ ಹೋದೆ. ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರಿ. ಈಗ ನನ್ ಮಾತ್ ಕೇಳಿ, ನಿಮ್ ಫೋಟೋಸ್ ಎಲ್ಲೂ ಮಿಸ್ಯೂಸ್ ಆಗಲ್ಲ. ನಿಂತ್ಕೊಳ್ರಿ, ಪ್ಲೀಸ್ ನಿಂತ್ಕೊಳ್ರಿ. ನಿಮ್ಮ ನೋಡಿ ಪಾಪ ಅನ್ಸಿ ಕಿಸ್ ಕೊಡೋಣ ಅಂತಂದ್ರೆ ಫೋಟೋ ತೆಗಿತಿದ್ದೀರಾ? ಇದ್ದೇ ಲಾಸ್ಟ್. ನನ್ ಹಿಂದೆ ಬಂದ್ರೆ ಸರಿ ಇರಲ್ಲ. ಪ್ಲೀಸ್ ರೀ, ಕೊಡ್ರಿ. ಆಗ್ಲೇ ಕೊಟ್ಟಿದ್ ಸಾಲ್ದ? ಇನ್ನೊಂದ್ ಬೇಕಾ? ನೀವೇನ್ ಕೊಟ್ರು ತಗೋಬೇಕನ್ಸುತ್ತೆ. ನೀವೇನ್ ಲೂಸಾ? ಇಷ್ಟ ದಿನ ಚೆನ್ನಾಗಿದ್ದೆ ಕಣ್ರಿ. ಯಾರು ನೋಡಿದ್ರು ಹಾರ್ಟ್ ಕಂಟ್ರೋಲ್ ಅಲ್ಲಿ ಇರ್ತಿತ್ತು. ಅದೇನೋ ನಿಮ್ಮನ್ ನೋಡಿದ್ದೆ ಹಾರ್ಟ್ ಕಂಟ್ರೋಲ್ ತಪ್ಪಿದೆ. ಬೆಳಗ್ಗೆ ಪ್ರೊಡ್ಯೂಸರ್ ಹೊಡೆದಾಗ ಅವಮಾನ ಆಗಿ ಸಿಕ್ಕಾಪಟ್ಟೆ ಕೋಪ ಬಂತು. ಆದ್ರೆ ನೀವು ಹೊಡೆದಿದ್ದಕ್ಕೆ ಹೃದಯದ ಹವಾಮಾನನೇ ಬದಲಾಗ್ತಾ ಇದೆ. ಲವ್ ಅಲ್ಲಿ ಬೀಳ್ತಿದ್ದೀನಿ ಅನ್ನೋ ಅನುಮಾನ ಶುರು ಆಗ್ತಾ ಇದೆ. ನಿಮ್ಗೂ ಹಾಗೆ ಅನ್ಸ್ತಾ ಇದ್ಯಾ? ರೀ, ನೀವೆಷ್ಟೇ ಕೋಪ ಮಾಡ್ಕೊಂಡೋದ್ರು ನಿಮ್ ಹತ್ರ ಕಿಸ್ ಇಸ್ಕೊಳ್ಳದೆ ಬಿಡಲ್ಲ. ಕೊಡೋವರ್ಗು ನಿಮ್ಮಿಂದ ಬರ್ತಾನೆ ಇರ್ತೀನಿ. ನಾನು ಇಲ್ಲಿಂದ ಹೋಗ್ತೀನಿ. ಮನೆವರೆಗೂ ಬಿಡ್ತೀನಿ ಬಾ. ಪರವಾಗಿಲ್ಲ, ನಾನು ಹೋಗ್ತೀನಿ, ನೀನ್ ಹೊರಡು. ಬಾಯ್. ಹುಷಾರಿದಯ ಸೋಲೋದೆ ಬೇಡ, ಪರಿಪೂರ್ಣ ಎದುರು ನಿಂತರು. ನಾನಾಗೆ ಮನೆ ತೋರ್ಸೋವರ್ಗೂ ನನ್ ಹಿಂದೆ ಬರ್ಬೇಡ, ಆಯ್ತಾ? ಹಾಗಂತ ಪ್ರಾಮಿಸ್ ಮಾಡು. ಫ್ರೆಂಡ್ಸ್ ಆಗಿದೀವಲ್ಲ, ಈಗ್ಲಾದ್ರೂ ಕಿಸ್ ಕೊಡ. ಕಿಸ್ ಕೊಡ್ತೀನಿ, ಆದ್ರೆ ಸೆಲ್ಫಿಗ್ ಮಾತ್ರ ಕೊಡಲ್ಲ. ವೈಶು, ಈಗ ನಾವಿಬ್ರು ಲವರ್ಸ್ ಆಗಿದೀವಲ್ಲ, ಈಗ್ಲಾದ್ರೂ ಉಮ್ಮ ಕೊಡೆ. ಚಾನಲ್ ಅವ್ರು ಕೊಟ್ಟಿರೋ ಡೆಡ್ಲೈನ್ ಮುಗಿತಾ ಬರ್ತಿದೆ. ನೀನ್ ಕೊಟ್ಮೇಲೆ ಬೇರೆಯವ್ರ ಜೊತೆನೆ ತಗೋಬೇಕು. ಆಹಾ, ಕಿಸ್ ಬೇಕು ಅಂತ ಹಿಂದೆ ಬಿದ್ದು ನನ್ನ ಪಟಾಯಿಸ್ಕೊಂಡೆ. ಈಗ ಇನ್ನೂ ಹುಡ್ಗಿರ್ ಕಿಸ್ ಬೇಕು ಅಂತಿದ್ಯಾ? ಅವ್ರನ್ನೂ ಪಟಾಯಿಸ್ಕೋತ್ಯಾ ಹೇಗೆ? ನಿನಗ್ ನನ್ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ಹೇಳು, ಶೋ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೋತೀನಿ ವೈಶು. ಅಯ್ಯೋ, ಅನುಮಾನ ಏನಿಲ್ಲ, ಸುಮ್ನೆ ಹೇಳ್ದೆ ಅಷ್ಟೆ. ನನ್ನಿಂದ ನಿನ್ ಕನ್ಸುಗಳಿಗೆ ಕಲ್ ಬೀಳ್ಬಾರ್ದು. ಬಾ.
ಕೊಡ್ತೀನಿ. ಸಾಕಾ? ಶಿಟ್, ಫೋಟೋ ತೆಗೆದ ಮರ್ತದೆ. ಕಳ್ಳ. ಈ ಖುಷಿನ